ಮಾಧ್ಯಮದ ಮಿತ್ರರಿಗೆ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮ್ಮ ಮೂಲ ಉದ್ದೇಶ ನವ ಕರ್ನಾಟಕ ರೈತರ ಸಂಘದ ವತಿಯಿಂದ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ರಾಜ್ಯದ ಒಂದು ಸಮಿತಿ ಇದೆ. ಅವರ ನೇತೃತ್ವದಲ್ಲಿ ವಿಶೇಷವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಹೊಸ ಪರಿವರ್ತನೆ, ಎಲ್ಲ ರಾಷ್ಟ್ರ ಮಟ್ಟದ ರೈತರನ್ನು ಒಂದುಗೂಡಿಸಿ 30 ರಾಜ್ಯದ ಪ್ರತಿಭಾವಂತ ರೈತರು ಅವ್ರದ್ದು ಅನುಭವಗಳು, ಅವ್ರು ಮಾಡಿದಂಥ ಸಾಧನೆಗಳು ಎಲ್ಲ ಕಲಬುರಗಿ ಜಿಲ್ಲೆಯ 25 ಬರ್ತಕ್ಕಂಥ ಜುಲೈ 25, 26, 27ರಂದು 3 ದಿವಸ ಸತತವಾಗಿ ತಮ್ಮ ಅನುಭವ ಹಂಚಿಕೊಳ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ರೈತರ ಪರವಾಗಿ ದನಿಯಾಗಿ ಹೋರಾಟ ಮಾಡಿ ಅನೇಕ ಸಾಧನೆಗಳು ಮಾಡಿದಂಥ ಅಣ್ಣಾ ಹಜಾರೆಯವರು ಅವರ ಒಂದು ಉಪಸ್ಥಿತಿಯಲ್ಲಿ ಮಾರ್ಗದರ್ಶನ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಅವರು ಕೇಳ್ಕೊಂಡಾಗ ಭಾಳ ಸಂತೋಷದಿಂದ 3 ದಿವಸ ಈ ಕಾರ್ಯಕ್ರಮದ ಇರ್ತೀನಿ, ಮಾರ್ಗದರ್ಶನ ಕೊಡ್ತೀನಿ. ಅದ್ರ ವಯಸ್ಸು 94 ಆಗಿದ್ದರಿಂದ ದೇವರು ನನಗೆ ಶಕ್ತಿ ಕೊಡಬೇಕು ಅನ್ನೋಂಥ ಅವರ ಮನದಾಳ ಮಾತು ಹೇಳಿದ್ರು ಕೂಡ ಅವರ ಒಂದು ಚೈತನ್ಯ, ಅವರ ಒಂದು ಸ್ಪಿರಿಟ್ ನೋಡಿದ್ರೆ ಖಂಡಿತವಾಗಿ ಕಾರ್ಯಕ್ರಮದಲ್ಲಿ ಸ್ವಸ್ಥಾಗಿ ಬಂದು ನಮಗೆ ಮಾರ್ಗದರ್ಶನ ಮಾಡ್ತಂಥ ಒಂದು ವಿಶ್ವಾಸ ಇಟ್ಕೊಂಡಿದ್ವಿ. ಅದೇ ರೀತಿ ನಮ್ಮ ಕನ್ನೇರಿ ಶ್ರೀಗಳಿಗೆ, ಯಾಕೆ ಅವರು ಸ್ವಾಯವ್ಯಯದಲ್ಲಿ ತಮ್ಮದೇ ಆದಂಥ ಅನುಭವಗಳನ್ನು ಬರೀ ಭಾಷಣ ರೂಪದಲ್ಲೆಲ್ಲ ಕಾರ್ಯರೂಪದಲ್ಲಿ ಮಾಡಿ ಇವತ್ತು ದೇಶಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಸಾವಯವಗಳ ಮುಖಾಂತರ ಯಾವ ರೀತಿ ರೈತ ಒಳ್ಳೆಯ ಗುಣಮಟ್ಟದ ಬೆಳೆ ಬೆಳೆಯಲಿಕ್ಕೆ ಸಾಧ್ಯ ಅನ್ನುವಂಥದ್ದು ತಾವೇ ಉದಾಹರಣೆಯಾಗಿ ಮಾಡಿ ತೋರಿಸಿದ್ದಾರೆ. ಭಾಳ ಕಡಿಮೆ ಖರ್ಚಿನಲ್ಲಿ ಒಳ್ಳೆಯ ಒಂದು ಆಹಾರವನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡಿದ ಅವರನ್ನು ಉದ್ಘಾಟಕರಾಗಿ ನಾವು ಕರೆದಾಗ ಅವರು ಬರುವುದಾಗಿ ಒಂದು ಭರವಸೆ ಕೊಟ್ಟಿದ್ದಾರೆ. ಇನ್ನು ಕೊಪ್ಪಳದ ಶ್ರೀಗಳು ಅವರು ರೈತರ ಪರವಾಗಿ ಅನೇಕ ತಮ್ಮ ಧಾರ್ಮಿಕ ಸಭೆಯಲ್ಲಿ ಈ ರೈತ ದೇಶದ ಬೆನ್ನೆಲುಬು, ದೇಶದ ಧ್ವನಿ, ಅನ್ನ ಆಗ್ತಕ್ಕಂಥ ಯಜಮಾನ, ಅವರ ಜೀವನದ ಬಗ್ಗೆ ಹಲವಾರು ಪ್ರವಚನಗಳು ಹೇಳಿದ್ರಿಂದ ಅವರ ಅನುಭವ ಮಾತುಗಳು ಕೂಡ ನಮ್ಮ ರೈತರಿಗೆ ಒಂದು ಸಂದೇಶ ರೂಪದಲ್ಲಿ ಬರ್ತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಕೊಪ್ಪಳ ಶ್ರೀಗಳು ಕೂಡ ನಾವು ವಿನಂತಿ ಮಾಡಿದಾಗ ಅವರು ಕೂಡ ಬರ್ತಕ್ಕಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಜೊತೆಗೆ ನಮ್ಮ ಧರ್ಮಸ್ಥಳದ ಹೆಗಡೆಯವ್ರಿಗೆ, ವೀರೇಂದ್ರ ಹೆಗಡೆಯವರಿಗೆ ಸ್ವತಃ ನಾವು ಮಹಾಜನವರು ಹೋಗಿ ಅವರು ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಇದ್ದರೂ ಕೂಡ ಫಿಸಿಯೋಥೆರಪಿ ನಡೀತಾ ಇದೆ. 10-12 ದಿವಸದಲ್ಲಿ ಅವರು ಫಿಸಿಕಲ್ ಫಿಟ್ ಆಗ್ತಕ್ಕಂಥ ಒಂದು ಸಂದೇಶ ಡಾಕ್ಟರ್ಗಳಿಗೆ ಸಿಕ್ಕಿದ್ರಿಂದ ನಮ್ದು ಇನ್ನೂ 45 ದಿನ ಇದೆ. ಹೀಗಾಗಿ ಅವರು ಕೂಡ ಕಾರ್ಯಕ್ರಮ, ಯಾಕಂದ್ರೆ ಈಗಾಗಲೇ ಅವ್ರದ್ದೇ ಸಂಸ್ಥೆಯಿಂದ ರೈತರ ಪರವಾಗಿ ರಾಜ್ಯಾದ್ಯಂತ ಅನೇಕ ಸರ್ಕಾರ ಮಾಡಲಾರ್ದಂಥ ಕೆಲಸಗಳು ಅವರು ಸಂಘ ಸಂಸ್ಥೆಗಳನ್ನು ಮಾಡಿದ್ದಾರೆ. ತೆರಿಗೆ ಹೂಳು ತೆಗೆಯೋದಾಗಲಿ, ರೈತರ ಪರವಾಗಿ ಅನೇಕ ಕಾರ್ಯಕ್ರಮ ಮಾಡಿದ್ದಾರೆ. ಸೊ ಹೀಗಾಗಿ ಇವರು ಅನೇಕ ಅನುಭವಗಳನ್ನು ಕರೆದ್ರೆ ಇವತ್ತು ರಾಜಕಾರಣಗಳನ್ನು ಕರಿತಾ ಇದ್ರು. ರಾಜಕಾರಣಗಳನ್ನು ಯಾಕೆ ಕರಿತಾ ಇದ್ರು? ಸರ್ಕಾರದಲ್ಲಿ ಇರ್ತಕ್ಕಂಥವ್ರು, ಯಾವುದೇ ಪಾರ್ಟಿ ಅಧ್ಯಕ್ಷಗಳು ಕರಿತಾ ಇಲ್ಲ. ಇಲ್ಲಿ ನಾವು ಯಾರು ಪಾರ್ಟಿ ಪೋಸ್ಟ್ದವ್ರು ಇಲ್ಲಿ, ಬೇರೆ ಬೇರೆ ಪಾರ್ಟಿದು ಎಲ್ಲರೂ ಇದ್ದೇವೆ. ಅದರ ಪಾರ್ಟಿ ಪೋಸ್ಟ್ ಇದ್ದವ್ರಿಗೆ ನಾವು ಇದರಲ್ಲಿ ಇಟ್ಕೊಂಡಿಲ್ಲ. ಯಾಕಂದ್ರೆ ಇದು ಪಕ್ಷಾತೀತವಾಗಿ ರೈತರ ಬಗ್ಗೆ ಒಂದು ವಿಶೇಷವಾದಂಥ ಒಂದು ಕಾಳಜಿ ವಹಿಸಬೇಕು, ಒಂದು ಒಳ್ಳೆಯ ಸಂದೇಶ ಕಲಬುರಗಿ ಜಿಲ್ಲೆಯಲ್ಲಿ ಶರಣ ನಾಡಿನಿಂದ ಹೋಗ್ಬೇಕನ್ನಂಥ ಉದ್ದೇಶದಿಂದ ಇಟ್ಕೊಂಡಿದೆ. ಇದಕ್ಕೆ ಸಂಬಂಧಪಟ್ಟಂಥ ರೈತರು, ಸಚಿವರು ಶಿವರಾಜ್ ಸಿಂಗ್ ಚೌಹಾಣ್ ಇದ್ದಾರೆ, ಕೃಷಿ ಮಂತ್ರಿಗಳಿದ್ದಾರೆ, ಅವ್ರನ್ನ ಕರೆಸ್ತಾ ಇದ್ದೇವೆ. ಅದೇ ರೀತಿ ನೀರಾವರಿ ಮಂತ್ರಿಗಳಾದ ಸಿ.ಆರ್. ಪಾಟೀಲ್ ಕರಿತಾ ಇದ್ದೇವೆ. ಜೊತೆಗೆ ಯಾರ್ಯಾರು ರೈತರು, ಈ ನಮ್ಮ ಕರ್ನಾಟಕ ರಾಜ್ಯದ ಮಂತ್ರಿಗಳು ಕೇಂದ್ರದಲ್ಲಿ ಕುಮಾರಸ್ವಾಮಿ ಕೂಡ ರೈತರ ಬಗ್ಗೆ ಹೋರಾಟ ಮಾಡಿದ್ವು, ಅವ್ರ ರೈತರ ಮುಖ್ಯಮಂತ್ರಿ ಇದ್ದಂತ ಮಾಡಿದಂಥ ಕಾಳಜಿ ಮತ್ತು ಕೇಂದ್ರದ ಸಚಿವರು ನಮ್ಮ ರಾಜ್ಯದಲ್ಲಿಂದ ನಮಗೆ ಬೆನ್ನೆಲುಬಾಗಿ ನಿಲ್ಲಿ ಅಂತ ತಿಳ್ಕೊಂಡು ಕುಮಾರಸ್ವಾಮಿ ಅವ್ರು ಕರೆಸ್ತಾ ಇದ್ದೇವೆ. ಯಾಕಂದ್ರೆ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಇದ್ದಾರೆ, ಕೈಗಾರಿಕೆ ತೊಗೋಬೇಕಾದ್ರೆ ನಮ್ಮ ರೈತರ ಜಮೀನು ತೊಗೋತಾರೆ. ಸೊ ರೈತರ ಜಮೀನು ತೊಗೋಬೇಕಾದ್ರೆ ನಮ್ಮ ರೈತರ ಜಮೀನು ತೊಗೊಂಡಾಗ ಅವ್ರಿಗೆ ನೌಕರಿ ಕೊಡ್ಬೇಕು ಅನ್ನೋಂಥ ಒಂದು ಒತ್ತಡ ಈ ಸಮಾವೇಶ ಮುಖಾಂತರ ಹಾಕ್ಬೇಕು. ಅವ್ರಿಗೆ ಬರೀ ಪರಿಹಾರ ಕೊಡತಕ್ಕಂಥದ್ದು ಅಷ್ಟೇ ಅಲ್ಲ. ಸೊ ಅದಕ್ಕೆ ಅನ್ಕೊಳ್ಳಿ, ರೈಲ್ವೆ ಮಂತ್ರಿ ಇದ್ದಾರೆ ನಮ್ಮ ಸೋಮಣ್ಣವರು, ರೈಲ್ವೆ ಮಂತ್ರಿ ಕೂಡ ರೈಲ್ವೆಗೆ ನಮ್ಮ ಜಮೀನು ಕೊಡ್ತೇವೆ. ಸೊ ಅಲ್ಲಿ ರೈತರಿಗೆ ಏನು ಕೊಡ್ತೀರಿ, ಮತ್ತು ರೈತರಿಗೆ ವಿಶೇಷವಾಗಿ ರೈಲ್ದಲ್ಲಿ ಏನಾದರೂ ಕನ್ಸೆಷನ್ ಕೊಡ್ಲಿಕ್ಕೆ ಆಗ್ತದೇನೋ, ಅದು ಕೂಡ ಒಂದು ಅನುಕೂಲ ರೈತರಿಗೆ ಆಗಲಿ ಅಂತ ತಿಳ್ಕೊಂಡು ಪ್ಯೂರ್ಲಿ ರೈತರ ಹಿತಚಿಂತಕವಾಗಿ, ಈ ರೈತರ ಹಿತಕ್ಕಾಗಿ ಏನು ಇವತ್ತು ದೇಶಕ್ಕೆ ಬೆವರು ಸುರಿದು ಅನ್ನ ಬೆಳೀತಕ್ಕಂಥ ಯಜಮಾನ ರೈತನಿದ್ದಾನೆ, ನಾವೆಲ್ಲರೂ ಬೆನ್ನೆಲುಬು ಅಂತೇವೆ. ಬೆನ್ನೆಲುಬು ಅಂತ ಅವನ ಆ ಪರಿಸ್ಥಿತಿ ಏನದು ಇವತ್ತು ಎಲ್ಲಕ್ಕೂ ಗ್ಯಾರಂಟಿ ಕೊಡ್ತೀವಿ ಸರ್ಕಾರಗಳು.
ಏನು ಅಧಿಕಾರ ಬರೋಕೆ ಎಲ್ಲ ಗ್ಯಾರಂಟಿ, ರೈತರ ಗ್ಯಾರಂಟಿ ಏನು ಕೊಟ್ಟಿದ್ದಾರೆ. ನಾವು ವಿಶೇಷವಾಗಿ ಈ ಕಾರ್ಯಕ್ರಮ ಮಾಡೋದ್ರಿಂದ ಈ ರೈತರಿಗೆ 3 ಗ್ಯಾರಂಟಿಗಳು. ಒಂದು ವೈಜ್ಞಾನಿಕ ಬೆಲೆ, ಆಹಾರ ಪದ್ಧತಿಯಲ್ಲಿ ಬದಲಾವಣೆ, 3ನೇದು ಗ್ರಾಮ ಸ್ವರಾಜ್ಯದ ಮುಖಾಂತರ ರೈತರಿಗೆ ಒಂದು ಹೆಚ್ಚು ಶಕ್ತಿ ಕೊಡಿ. ರೈತರೇ ಇರ್ತಾರಲ್ಲಿ ಗ್ರಾಮದಲ್ಲಿ, ಹಳ್ಳಿಯಲ್ಲಿ ಇರ್ತಕ್ಕಂಥ